ಶ್ರೀ ಕನಕದಾಸರು ಕರ್ನಾಟಕದಲ್ಲಿ 15ರಿಂದ 16ನೇ ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ದಾಸ ಪರಂಪರೆಯಲ್ಲಿ ಬರುವ ಸುಮಾರು 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಶೂದ್ರದಾಸರು. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯಿತ್ತವರು. ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧವೊಂದರಲ್ಲಿ ಸೋತ ಅವರಿಗೆ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ. ಇಂತಹ ಕನಕದಾಸರು 1509ರಿಂದ 1609ರವರೆಗೆ ಅವರ ಜೀವಿತಾವಧಿ ಇರುವುದೆಂದು ನಮಗೆ ಇತಿಹಾಸದಿಂದ ತಿಳಿದು ಬಂದಿದೆ. ಕನಕದಾಸರು ಕೇವಲ ಕುರುಬ ಜಾತಿಗೆ ಸೀಮಿತವಾದ ಭಕ್ತರಲ್ಲ, ಇವರು ಎಲ್ಲಾ ಜಾತಿಗಳಿಗೆ ಬೇಕಾದವರು. 15ರಿಂದ 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದವರೆಂದರೆ ಕನಕದಾಸರೆಂದರೆ ತಪ್ಪಾಗಲಾರದು. ಸುಮಾರು 500 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರ ಪ್ರಾಂತದ ಮುಖ್ಯ ಪಟ್ಟಣ ಬಾಡ. ಈ ಬಾಡ ಬಂಕಾಪುರಕ್ಕೆ ಬೀರಪ್ಪ ನಾಯಕ ಡಣ್ಣಾಯಕ ಎಂದರೆ ಆಯಕಟ್ಟಿನ ಸ್ಥಳದಲ್ಲಿ ಕಾದಿಟ್ಟ ಸೈನ್ಯದ ದಳಕ್ಕೆ ಸೇನಾಪತಿ ಎಂದು ನೇಮಿಸಲ್ಪಟ್ಟವನು. ಬೀರಪ್ಪ ನಾಯಕ ಹಾಗೂ ಅವನ ಹೆಂಡತಿ ಬಚ್ಚಮ್ಮ ಈ ದಂಪತಿಗಳಿಗೆ ಅನೇಕ ವರ್ಷಗಳವರೆಗೆ ಮಕ್ಕಳಾಗದಿದ್ದಾಗ ವಿಜಯನಗರ ಅರಸರ ಆರಾಧ್ಯ ದೈವವಾದ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತರು. ನಂತರ ದಿನಗಳಲ್ಲಿ ಅವರಿಗೆ ಗಂಡು ಮಗುವಿನ ಜನ್ಮವಾಯಿತು. ಜನಿಸಿದ ಮಗುವಿಗೆ ತಿಮ್ಮಪ್ಪ ಎಂದು ನಾಮಕರಣ ಮಾಡಿದರು. ತಿಮ್ಮಪ್ಪ ನಾಯಕ ಒಬ್ಬ ಸೇನಾಧಿಪತಿಯ ಮಗನಾಗಿ ಜನಿಸಿದನಷ್ಟೇ. ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ, ವ್ಯಾಕರಣಗಳ ಜೊತೆಗೆ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ ವಿದ್ಯೆ ಹಾಗೂ ವಿವಿಧ ಯುದ್ಧ ತಂತ್ರಗಾರಿಕೆಯನ್ನು ಕಲಿತನು. ತಂದೆಯ ನಿಧನದ ನಂತರ ತಿಮ್ಮಪ್ಪ ನಾಯಕ ತನ್ನ ಕಿರಿಯ ವಯಸ್ಸಿನಲ್ಲಿಯೇ ಬಂಕಾಪುರ ಪ್ರಾಂತಕ್ಕೆ ಡಣ್ಣಾಯಕನಾದನು. ತಿಮ್ಮಪ್ಪ ನಾಯಕನು ಬಾಡ ಬಂಕಾಪುರ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಲು ಕಂಕಣಬದ್ಧನಾಗಿ ಹೊಸ ಕೆರೆ ಬಾವಿಗಳನ್ನು ತೋಡಿಸಿದನು. ಒಮ್ಮೆ ಭೂಮಿಯನ್ನು ಒಗೆಸುತ್ತಿರುವಾಗ ಕನಕ ಬಂಗಾರ ದೊರೆಯಿತು. ಕೊಪ್ಪರಿಗೆ ಕನಕವನ್ನು ತನ್ನ ಸ್ವಾರ್ಥಕ್ಕಾಗಿಟ್ಟುಕೊಳ್ಳದೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಉಪಯೋಗಿಸಿದರು. ಭೂಮಿಯಲ್ಲಿ ಕನಕ ದೊರಕಿದ್ದರಿಂದ ಇವರ ಹೆಸರು ಕನಕಪ್ಪ ನಾಯಕ ಎಂದಾಯಿತು. ಮುಂದೆ ಅವರು ಕನಕದಾಸರೆಂದು ಪ್ರಸಿದ್ಧಿಯನ್ನು ಪಡೆದರು. ಹೀಗೆ ತನ್ನ ಆಡಳಿತದ 78 ಗ್ರಾಮಗಳ ಅಭಿವೃದ್ಧಿಗೆ ಹಗಲಿರುಳು ತೊಡಗಿಸಿಕೊಂಡಿದ್ದ ಸಮಯದಲ್ಲಿ ಅನ್ಯ ಅರಸನ ದಾಳಿಯಾಯಿತು. ಯುದ್ಧದಲ್ಲಿ ಪರಾಕ್ರಮಿಯಾಗಿ ಹೋರಾಡಿದರೂ ರಣಾಂಗಣದಲ್ಲಿ ಸೋಲಾಯಿತು. ತನಗಿದ್ದ ಅಧಿಕಾರ, ಅಂತಸ್ತು, ಐಶ್ವರ್ಯ, ಹೆಂಡತಿ, ಮಗನನ್ನು ಕಳೆದುಕೊಂಡು ದಾಸನಾಗಬೇಕೆಂದು ತನ್ನ ರಾಜಭೂಷಣಗಳನ್ನೆಲ್ಲ ಬಿಚ್ಚಿ ಒಗೆದನು. ಹಾಗೂ ಒಂದು ಕೈಯಲ್ಲಿ ತಂಬೂರಿ, ಇನ್ನೊಂದು ಕೈಯಲ್ಲಿ ತಾಳ ಹಿಡಿದನು. ಬಗಲಿಗೆ ಜೋಳಿಗೆ, ಗೋಪಾಳ ಬುಟ್ಟಿ, ಕರಿಯ ಕಂಬಳಿ ಹೊದ್ದು ಹರಿದಾಸರಾಗಿ ಹೊರಟರು. ಮುಂದೆ ಹಂಪಿಯಲ್ಲಿ ವಿಜಯನಗರದ ಕೃಷ್ಣದೇವರಾಯರ ಆಶ್ರಯದಲ್ಲಿದ್ದ ಶ್ರೀ ವ್ಯಾಸರಾಯರಲ್ಲಿ ಬಂದು ತನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಮಂತ್ರೋಪದೇಶ ನೀಡಬೇಕೆಂದು ಬೇಡಿಕೊಂಡಾಗ ಆಗ ಗುರುಗಳು, ಕುರುಬನಿಗೆ ಯಾವ ಮಂತ್ರ? ಕೋಣನ ಮಂತ್ರವೇ ಎಂದು ಹೀಗಳೆದರು. ಕೋಣನ ಮಂತ್ರವೇ ತನಗೆ ಗುರುಮಂತ್ರವೆಂದು ಭಾವಿಸಿ ನಮಸ್ಕರಿಸಿ ಒಂದು ಮರದಡಿಯಲ್ಲಿ ಕುಳಿತು ಗುರುಪದೇಶದ ಕೋಣನ ಮಂತ್ರವನ್ನೇ ಜಪಿಸತೊಡಗಿದರು. ಯಮಧರ್ಮರಾಯನ ಕೋಣವೇ ಎದುರು ಬಂದು ನಿಂತಿತು. ಮದನಪಲ್ಲಿ ಹತ್ತಿರ ವ್ಯಾಸ ಸಮುದ್ರ ಕೆರೆ ಕೆಡಿಸುತ್ತಿದ್ದ ಗುರು ವ್ಯಾಸರಾಯರು ಕೆರೆಯ ತೂಬಿಗೆ ಅಡ್ಡವಾಗಿದ್ದ ಕಲ್ಲು ಬಂಡೆಯನ್ನು ಕೋಣನಿಂದ ಜಗ್ಗಿಸಿ ತೆಗೆಸಿದರು. ಕನಕದಾಸರ ಮಹಿಮೆಯಿಂದ ಕೋಣನ ಪವಾಡ ನಡೆದ ಆ ಜಾಗಕ್ಕೆ ಕೋಣನ ತೂಬವು ಎಂದು ಹೆಸರಾಯಿತು. ಕನಕದಾಸರ ಯೋಗ್ಯತೆಯನ್ನು ಕಂಡುಕೊಂಡ ವ್ಯಾಸರಾಯರು ದೀಕ್ಷೆಯನ್ನು ನೀಡಿ ಅಚ್ಚುಮೆಚ್ಚಿನ ಶಿಷ್ಯನನ್ನಾಗಿ ಮಾಡಿಕೊಂಡರು. ಕನಕದಾಸರು ವ್ಯಾಸರಾಯರ ಅತಿ ನೆಚ್ಚಿನ ಶಿಷ್ಯರಾಗಿದ್ದರು. ಏಕೆಂದರೆ ಅವರು ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುತ್ತಿದ್ದರು. ಅಂತಹ ಒಂದೆರಡು ಪರೀಕ್ಷೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಮ್ಮೆ ವ್ಯಾಸರಾಯರು ಎಲ್ಲ ಶಿಷ್ಯರಿಗೆ ಒಂದೊಂದು ಬಾಳೆಹಣ್ಣು ನೀಡಿ ಯಾರು ಇಲ್ಲದ ಸ್ಥಳದಲ್ಲಿ ಯಾರು ನೋಡದಂತೆ ಹಣ್ಣು ತಿನ್ನಿರಿ ಎಂದು ಕೊಟ್ಟರು. ಮರುದಿನ ಎಲ್ಲರೂ ಸೇರಿದಾಗ ಗುರುಗಳಿಗೆ ಯಾರು ನೋಡದಂತೆ ಯಾರು ಇಲ್ಲದ ಏಕಾಂತ ಸ್ಥಳದಲ್ಲಿ ಬಾಳೆಹಣ್ಣು ತಿಂದ ಸಾಹಸದ ಕಥೆಯನ್ನು ಹೇಳಿದರು. ಕನಕನೊಬ್ಬನೇ ಬಾಳೆಹಣ್ಣು ತಿಂದಿರಲಿಲ್ಲ. ಬಾಳೆಹಣ್ಣು ಏಕೆ ತಿನ್ನಲಿಲ್ಲವೆಂದು ಗುರುಗಳು ಕೇಳಿದಾಗ, ದೇವರಿಲ್ಲದ ಸ್ಥಳವಿಲ್ಲ,
ಆತನ ಕಣ್ಣು ತಪ್ಪಿಸಿ ಬಾಳೆಹಣ್ಣು ತಿನ್ನಲಾಗಲಿಲ್ಲವೆಂದು ಬಾಳೆಹಣ್ಣನ್ನು ಗುರುಗಳಿಗೆ ವಾಪಸ್ಸು ನೀಡಿದರು. ಮತ್ತೊಮ್ಮೆ ಗುರುಗಳು ತಾವು ಹೇಳಿದ ದೇವರ ಅಸ್ತಿತ್ವದ ಬಗ್ಗೆ ಶಿಷ್ಯರ ಗಮನಕ್ಕೆ ಸೆಳೆದಾಗ ಎಲ್ಲರೂ ಸುಮ್ಮನಾದರು. ಜ್ಞಾನಿ ಯಾರು ಎಂಬುದರ ಬಗ್ಗೆ ಗುರುಗಳು ತಿಳಿಸಿ ಹೇಳಿದರು. ದೇವರಿಲ್ಲದ ಸ್ಥಳವಿಲ್ಲವೆಂದು ಮತ್ತೊಮ್ಮೆ ನಿರೂಪಿಸಿದರು. ಮತ್ತೊಂದು ಪರೀಕ್ಷೆಯಲ್ಲಿ ಸ್ವರ್ಗವು ಯಾರಿಗೆ ಲಭಿಸುತ್ತದೆ, ಯಾರು ಹೋಗಬಲ್ಲರೆಂದು ಗುರು ಮತ್ತು ಶಿಷ್ಯರ ನಡುವೆ ಗಂಭೀರ ವಾದ ನಡೆಯುತ್ತಿತ್ತು. ಶಿಷ್ಯೋತ್ತಮರು ಅನೇಕರಿದ್ದರು. ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬಲ್ಲಿರಿ ಎಂದು ಪ್ರಶ್ನಿಸಿದರು. ಎಲ್ಲರೂ ತಲೆಯಲ್ಲಾಡಿಸಿ ಕುಳಿತು, ಗುರುಗಳೇ, ನೀವು ಸ್ವರ್ಗಕ್ಕೆ ಹೋಗಬಹುದು ಎಂದರು. ಆಗ ಗುರುಗಳು, ನಾನು ಸ್ವರ್ಗಕ್ಕೆ ಹೋಗಲಾರೆ ಎಂದರು. ಮತ್ತೆ ಕನಕನನ್ನು ಕೇಳುತ್ತಾ, ನೀನು ಸ್ವರ್ಗಕ್ಕೆ ಹೋಗುವೆಯೇ ಎಂದು ಕೇಳಿದಾಗ ಆಗ ಕನಕದಾಸರು, ನಾನು ಹೋದರೆ ಸ್ವರ್ಗಕ್ಕೆ ಹೋದೇನು ಎಂದರು. ಆಗ ಎಲ್ಲ ಶಿಷ್ಯರು ಗುರುಗಳು ಸ್ವರ್ಗಕ್ಕೆ ಹೋಗಲಾರನೆಂದು ಹೇಳಿದರು. ಅಸ್ಪೃಶ್ಯನಾದ ಕನಕ ತಾನು ಹೋಗುತ್ತಾನೆಂದು ಹೀಯಾಳಿಸಿ ಮಾತನಾಡಿದರು. ಈತನೆಂತ ಅಹಂಕಾರಿ ಎಂದರು. ಆಗ ಗುರುಗಳು, ಕನಕದಾಸ ಹೇಳಿದ್ದು ನಾ ಎಂದರೆ ನಾನಲ್ಲ, ನಾನೆಂಬ ಅಹಂಕಾರ ಹೋದರೆ ಹೋದೆನು ಎಂದು ತಿಳಿಸಿ ಹೇಳಿದರು. ಆಗ ಎಲ್ಲ ಶಿಷ್ಯರು ಬಾಯಿ ಮುಚ್ಚಿಕೊಂಡರು. ಹೀಗೆ ಎಲ್ಲ ಶಿಷ್ಯರಲ್ಲಿಯೂ ಕೂಡ ಭಿನ್ನರಾಗಿದ್ದರು ಶ್ರೀ ಕನಕದಾಸರು. ಕನಕದಾಸರು ತಾಳ, ತಂಬೂರಿ, ದಂಡಿಗೆ ಹಾಗೂ ಹೆಗಲ ಮೇಲೊಂದು ಕಂಬಳಿ ಹೊಡೆದು ಊರಿಂದೂರಿಗೆ ಕ್ಷೇತ್ರ ಸಂಚಾರ ಮಾಡುತ್ತಿದ್ದರು. ಅನೇಕರ ನಂಬಿಕೆಯಂತೆ ಕನಕರು ಕೂಡ ಶ್ರೀಕೃಷ್ಣನ ಭಕ್ತರು. ಉಡುಪಿಯ ದೇವಾಲಯದಲ್ಲಿ ಅವರಿಗೆ ಪ್ರವೇಶ ದೊರೆಯದೇ ಹೋದಾಗ ದೇವಸ್ಥಾನದ ಹಿಂಭಾಗದ ಸ್ಥಳದಲ್ಲಿ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಎಂದು ಹಾಡತೊಡಗಿದರು. ಆಗ ಹಿಂಭಾಗದ ಗೋಡೆ ಬಿರುಕು ಬಿಟ್ಟು ಕೃಷ್ಣನ ವಿಗ್ರಹ ತಿರುಗಿ ದರ್ಶನ ನೀಡಿದ. ಅವರ ಭಕ್ತಿಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ನೀಡಿರುವ ಕಿಂಡಿಯನ್ನು ಇಂದಿಗೂ ಕನಕನ ಕಿಂಡಿಯಿಂದ ಪ್ರಸಿದ್ಧಿ ಪಡೆದಿದೆ. ಕನಕದಾಸರು ಪ್ರಸಿದ್ಧವಾಗಿರುವುದು ಅವರು ರಚಿಸಿದ ಕೀರ್ತನೆಗಳಿಂದ. ಕನಕನ ಮುಂಡಿಗೆಗಳೆಂದು ಪ್ರಸಿದ್ಧವಾದ ಮುಂಡಿಗೆಗಳು ವಿಶಿಷ್ಟವಾಗಿವೆ. ದಾಸ ಸಾಹಿತ್ಯದ ಬೆಳಗಿನ ವಚನಗಳೆಂದೇ ಪ್ರಸ್ತುತವಾಗಿವೆ. ಉಘಭೋಗಗಳನ್ನು, ಉದಯರಾಗ ಅಥವಾ ಸುಪ್ರಭಾತಗಳನ್ನು ಕೂಡ ಅವರು ರಚಿಸಿದ್ದಾರೆ. ಇವೆಲ್ಲದೆ 316 ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗಿರುವುದನ್ನು ಕಾಣಬಹುದಾಗಿದೆ. ಇವರ 5 ಮುಖ್ಯ ಕಾವ್ಯ ಕೃತಿಗಳು ಎಂದರೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತೆ, ಹರಿಭಕ್ತ ಸಾರ, ನರಸಿಂಹಸ್ತವ ಹೀಗೆ 5 ಪ್ರಮುಖ ಕೃತಿಗಳಾಗಿವೆ. ಇಂತಹ ಕನಕದಾಸರು ಕೇವಲ ಒಂದು ಜಾತಿಗೆ ಸೀಮಿತವಾಗಿರದೆ ಇಡೀ ಮನುಕುಲಕ್ಕೆ ಸೀಮಿತವಾಗಿರತಕ್ಕಂತ ಒಬ್ಬ ವ್ಯಕ್ತಿ. ಇಂತಹ ಅವರ ಒಂದು ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿರುವ ಎಲ್ಲ ಕನಕ ಬಾಂಧವರಿಗೆ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು.